ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಬಹಳ ಸಮಯದ ನಂತರ ನಮ್ಮ ಅಡುಗೆ ಮನೆಗೆ ಬರುತ್ತಿದ್ದೇನೆ. ಇವತ್ತು ಹೆಚ್ಚು ಸಮಯ ತೆಗೆದುಕೊಳ್ಳದೆ ಮಾಡಬಹುದಾದ ಮಾವಿನಕಾಯಿಯ ನೀರುಗೊಜ್ಜು ಅಥವಾ ತಂಬುಳಿ ಈ ಸಂಚಿಕೆಯಲ್ಲಿ ಇದೆ. ಮಾವಿನ ಹಣ್ಣಿನ ಕಾಲದಲ್ಲಿ ಹಣ್ಣನ್ನು ತಿನ್ನುವುದಲ್ಲದೆ ಹಲವು ಬಗೆಯಲ್ಲಿ ಉಪಯೋಗಿಸಬಹುದು. ಆದರೆ ಈ ಮಾವಿನಕಾಯಿಯನ್ನು ನೇರವಾಗಿ ತಿನ್ನುವುದಕ್ಕಿಂತ ಹೆಚ್ಚಾಗಿ ಉಪ್ಪಿನಕಾಯಿ ಇಲ್ಲ ನೀರುಗೊಜ್ಜು ಇಲ್ಲ ಮಂದನಗೊಜ್ಜು ಇಲ್ಲ ಚಿತ್ರಾನ್ನ ಇತ್ಯಾದಿ ಮಾಡಿ ಬಳಸುವುದೇ ಹೆಚ್ಚು. ಈಗ ಒಂದು ಹುಳಿ ಮಾವಿನಕಾಯಿ ತೆಗೆದುಕೊಳ್ಳೋಣ. ಅದನ್ನು ಚೆನ್ನಾಗಿ ತೊಳೆದುಕೊಂಡು ಅದರ ತೊಟ್ಟನ್ನು ಕತ್ತರಿಸಬೇಕು. ಸಾಧಾರಣವಾಗಿ ಮಾವಿನಕಾಯಿ ಸಿಪ್ಪೆ ಗಟ್ಟಿ ಇರುವುದರಿಂದ ಹರಿತವಾದ ಕತ್ತಿ ಅಥವಾ ಚಾಕು ಬೇಕು. ಇಲ್ಲ ಹರಿತವಾದ ಪೀಲರ್ನಿಂದ ಸಹ ಸಿಪ್ಪೆ ತೆಗೆಯಬಹುದು. ನಾವು ಇಲ್ಲಿ ಮೆಟ್ಟು ಕತ್ತಿ ಬಳಸಿದ್ದೇವೆ. ಹೀಗೆ ಮೆಟ್ಟು ಕತ್ತಿಯಿಂದ ಸಿಪ್ಪೆ ತೆಗೆಯಲು ಪಳಗಿದ ಕೈಗಳು ಬೇಕು. ಇಲ್ಲದಿದ್ದರೆ ಕೈ ಬೆರಳು ಕೊಯ್ದು ಹೋಗುವ ಸಾಧ್ಯತೆಯೂ ಇರುತ್ತದೆ. ಒಂದು ಹುಳಿ ಮಾವಿನಕಾಯಿ ಇದ್ದರೆ ಸುಮಾರು 1 ಲೀಟರ್ನಷ್ಟು ರುಚಿಕರ ತಂಬುಳಿ ಮಾಡಬಹುದು. ತಂಬುಳಿ ಮಾಡಲು ಕೇವಲ 10 ರಿಂದ 15 ನಿಮಿಷ ಸಾಕು. ಹೀಗೆ ಮಾವಿನಕಾಯಿಯ ಸಿಪ್ಪೆಯನ್ನು ಸುತ್ತಲೂ ತೆಗೆದು ಹಾಕಿದ ಮೇಲೆ ತಿರುಳನ್ನು ಆದಷ್ಟು ತೆಳ್ಳಗೆ ಕೆತ್ತಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಮಿಕ್ಸರ್ ಜಾರ್ನಲ್ಲಿ ರುಬ್ಬುವಾಗ ಬೇಗ ನುಣ್ಣಗೆ ಆಗುತ್ತದೆ. ಈ ಒಂದೇ ಒಂದು ಮಾವಿನಕಾಯಿಯಿಂದ ಸುಮಾರು 10 ಜನರಿಗೆ ಸಾಕಾಗುವಷ್ಟು ತಂಬುಳಿ ಮಾಡಬಹುದು. ಒಂದು ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದು ತಿರುಳು ಹೆಚ್ಚಿಕೊಂಡು ಆಗಿದೆ. ಇಷ್ಟು ತಿರುಳು ನೀರುಗೊಜ್ಜು ಮಾಡಲು ಸಣ್ಣ ಕುಟುಂಬಕ್ಕೆ ಸಾಕು. ಈಗ ಚಟ್ನಿ ಮಾಡುವ ಜಾರಿಗೆ ಕೆತ್ತಿ ಇಟ್ಟ ಹೋಳುಗಳನ್ನು ಹಾಕಿ ಆ ಹೋಳುಗಳ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಒಮ್ಮೆ ತಂಬುಳಿ ಮಾಡಿದ ನಂತರ ಉಪ್ಪು ಕಡಿಮೆ ಎನಿಸಿದರೆ ಮತ್ತೆ ಹಾಕಿಕೊಳ್ಳಬಹುದು. ಹುಳಿಯ ಮೇಲೆ ಉಪ್ಪು ಹಾಕಿದ ಮೇಲೆ ಒಂದು ಹಸಿ ಮೆಣಸಿನಕಾಯಿ ಹಾಕಿ. ಮೆಣಸಿನಕಾಯಿಯನ್ನು ಹಸಿಯಾಗಿಯೂ ಬಳಸಬಹುದು, ಇಲ್ಲ ಸ್ವಲ್ಪ ಬಾಡಿಸಿಕೊಂಡು ಬಳಸಬಹುದು. ಬಾಡಿಸಲು ಹಸಿ ಮೆಣಸಿನಕಾಯಿಯನ್ನು ಒಂದು ಫೋರ್ಕ್ ಅಥವಾ ಕುಕ್ಕಲು ಒಂದು ಚಾಕು ತೆಗೆದುಕೊಂಡು ಕುಕ್ಕಿಸಬೇಕು. ನಂತರ ಸಣ್ಣ ಉರಿಯ ಸ್ಟವ್ ಹಚ್ಚಿ ಜ್ವಾಲೆಗೆ ಹಿಡಿದು ತಿರುಗಿಸುತ್ತಾ ಹೋಗಿ. ಹಸಿ ಹೋಗಿ ಬೆಂಕಿಯಲ್ಲಿ ಬಾಡಿಸಿದ ಮೆಣಸಿನಕಾಯಿಯನ್ನು ಬಳಸಬಹುದು. ಆಗಲೂ ಒಂದೇ ಹಸಿ ಮೆಣಸಿನಕಾಯಿ ಸಾಕು. ಈಗ ಮಾವಿನಕಾಯಿ, ಹೋಳು, ಉಪ್ಪು, ಮೆಣಸಿನಕಾಯಿ ಇರುವ ಜಾರನ್ನು ಗ್ರೈಂಡರ್ ಮೇಲೆ ಇಟ್ಟು ರುಬ್ಬಿಕೊಳ್ಳಿ. ಚೆನ್ನಾಗಿ ರುಬ್ಬಿದ ಮಿಶ್ರಣದ ಮೇಲೆ ಸ್ವಲ್ಪ ನೀರು ಹಾಕಿ ಹಾಗೆ ಮತ್ತೊಮ್ಮೆ ನುಣ್ಣಗೆ ಆಗುವ ಹಾಗೆ ರುಬ್ಬಿಕೊಳ್ಳಿ. ಹೀಗೆ ಮಾಡುವುದರಿಂದ ಮಾವಿನಕಾಯಿಯ ತಿರುಳು ಮತ್ತು ಹಸಿ ಮೆಣಸಿನಕಾಯಿ ಸಿರಪ್ ರೂಪಕ್ಕೆ ಬರುತ್ತದೆ. ಈಗ ಜಾರ್ನಲ್ಲಿರುವ ದ್ರವವನ್ನು ಒಂದು ಪಾತ್ರೆಗೆ ಹಾಕಿ ನಂತರ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅಲ್ಲಾಡಿಸಿ ಅಳಿದುಳಿದ ದ್ರವವನ್ನು ಸಹ ಪಾತ್ರೆಗೆ ಹಾಕಿ. ಇಷ್ಟಾದ ಮೇಲೆ ಸ್ವಲ್ಪ ನೀರು ಹಾಕಿ ಕುಡಿಯಲು ಬರುವಂತೆ ಮಾಡಿಕೊಳ್ಳಿ. ಹುಳಿ, ಉಪ್ಪು, ಖಾರ ಸರಿ ಇದೆ ಎಂದು ಒಮ್ಮೆ ರುಚಿ ನೋಡಿಕೊಳ್ಳಿ. ಬೇಕೆನಿಸಿದಷ್ಟು ನೀರು ಹಾಕಿ ಹಾಗೆಯೇ ಅಗತ್ಯವಿದ್ದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಈಗ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ನೀರುಗೊಜ್ಜು ಸಿದ್ಧವಾದ ಹಾಗೆ. ಎಲ್ಲ ಸರಿಯಾಗಿದ್ದರೆ ಒಂದು ಒಗ್ಗರಣೆ ಕೊಡಿ. ಒಗ್ಗರಣೆಗೆ ಬೇಕಾಗುವ ಸಾಮಗ್ರಿಗಳು: ಅಡಿಗೆ ಎಣ್ಣೆ, ಸಾಸಿವೆ ಕಾಳು, ಒಣಮೆಣಸಿನಕಾಯಿ ಮತ್ತು ಇಂಗು. ಇದನ್ನೆಲ್ಲ ಸಿದ್ಧವಾಗಿಟ್ಟುಕೊಂಡ ಮೇಲೆ ಸ್ಟವ್ ಹಚ್ಚಿ ಒಗ್ಗರಣೆಯ ಪಾತ್ರೆ ಇಡಿ. ಮೀಡಿಯಂ ಬೆಂಕಿ ಇರಲಿ. ಪಾತ್ರೆ ಕಾದ ಮೇಲೆ 2 ಚಮಚ ಅಡಿಗೆ ಎಣ್ಣೆ ಹಾಕಿ. ಕಾದ ಎಣ್ಣೆಯ ಮೇಲೆ 1 ಚಮಚ ಸಾಸಿವೆ ಕಾಳು ಹಾಕಿ. ನಂತರ 4 ತುಂಡು ಒಣಮೆಣಸಿನಕಾಯಿ ಹಾಕಿ ಮೀಡಿಯಂ ಬೆಂಕಿಯಲ್ಲಿ ಹುರಿದುಕೊಂಡು ಸಾಸಿವೆ ಸ್ವಲ್ಪ ಚಟಪಟ ಎನ್ನುತ್ತಿದ್ದ ಹಾಗೆ ಸ್ವಲ್ಪ ಇಂಗು ಹಾಕಿ. ಇಂಗಿನ ಘಮ ಬರುವಷ್ಟು ಇದ್ದರೆ ಸಾಕು. ಈಗ ಹದವಾದ ಬಿಸಿ ಬಿಸಿ ಒಗ್ಗರಣೆ ರೆಡಿಯಾಗಿದೆ. ತಣ್ಣಗಿರುವ ನೀರುಗೊಜ್ಜು ಅಥವಾ ತಂಬುಳಿಯ ಮೇಲೆ ಬಿಸಿ ಬಿಸಿ ಒಗ್ಗರಣೆ ಹಾಕಿ. ಈಗ ರುಚಿಕಟ್ಟಾದ ತಂಬುಳಿ ರೆಡಿಯಾಗಿದೆ. ಒಂದೇ ಒಂದು ಮಾವಿನಕಾಯಿಯಿಂದ ಸುಮಾರು 10 ರಿಂದ 15 ನಿಮಿಷ ಅವಧಿಯಲ್ಲಿ ರುಚಿಯಾದ ನೀರುಗೊಜ್ಜು ಮಾಡಬಹುದು.
ಈ ನೀರುಗೊಜ್ಜನ್ನು ಒಂದು ಗ್ಲಾಸ್ಗೆ ಸ್ವಲ್ಪ ಹಾಕಿಕೊಂಡು ಕುಡಿಯಬಹುದು. ಬೇಕಿದ್ದರೆ ಅದರ ಜೊತೆಗೆ ಸ್ವಲ್ಪ ಮಜ್ಜಿಗೆ ಬೆರೆಸಿ ಸಹ ಕುಡಿಯಬಹುದು. ಮಜ್ಜಿಗೆ ಹುಳಿ ಇರದಿದ್ದರೆ ಬಹಳ ಒಳ್ಳೆಯದು. ಹೆಚ್ಚಾಗಿ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಹಾಕಿ ಕಲಸಿಕೊಂಡು ಊಟ ಮಾಡುತ್ತಾರೆ. ಸಾರು ಸಾಂಬಾರು ಇದ್ದ ಹಾಗೆ ಈ ತಂಬುಳಿ ಸಹ. ಮಾಡುವ ವಿಧಾನವನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇವೆ. ನೀವು ಒಂದೇ ಒಂದು ಮಾವಿನಕಾಯಿ ತಂದು ಈ ಗೊಜ್ಜನ್ನು ಮಾಡಿ ನೋಡಿ. ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ಮನೆ ಮಂದಿಯೆಲ್ಲ ಈ ತಂಬುಳಿಯ ರುಚಿ ನೋಡಬಹುದು. ಒಂದೇ ಮಾವಿನಕಾಯಿಯ ನೀರುಗೊಜ್ಜು ಅಥವಾ ತಂಬುಳಿ ಇಷ್ಟವಾಯ್ತಲ್ಲ, ಒಂದು ಲೈಕ್ ಕೊಡಿ. ಸವಿಯ ವಿಷಯವನ್ನು ಇತರರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಹಾಕಿ. ಇದರ ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಗಾಗಿ ಕಾಯಿರಿ. ಧನ್ಯವಾದಗಳು.